ಆಪರೇಷನ್ ಶುರು ಮಾಡಿ ಹೇಳಿ ಪಾಕಿಸ್ತಾನ ಇಲ್ಲಿನ ಉಗ್ರರನ್ನ ಮಟ್ಟ ಹಾಕಬೇಕು. ಪಹಲ್ಗಾಮಿನಲ್ಲೇ ಮತ್ತೊಂದು ಎಚ್ಚರಿಕೆಯನ್ನ ಕೊಟ್ಟಿದೆ ನೋಡಿ. ಸ್ಥಳೀಯರಲ್ಲದವರಿಗೆ ಎಚ್ಚರಿಕೆ. ಇಂಟೆಲಿಜೆನ್ಸಿ ಬ್ಯೂರೋ ಕಾಶ್ಮೀರದಲ್ಲಿರುವಂತಹ ಸ್ಥಳೀಯರಲ್ಲದವರಿಗೆ ಎಚ್ಚರಿಕೆ. ಗುಪ್ತಚರ ಇಲಾಖೆ ಕೊಟ್ಟಿರುವಂತಹ ಎಚ್ಚರಿಕೆ. ಇಷ್ಟೆಲ್ಲ ಆದ್ಮೇಲೆ ಭಾರತ ಇಷ್ಟು ಅಲರ್ಟ್ ಆಗ್ತಿದೆ. ಆಮೇಲೆ ಏನು ಬೇಕಾದ್ರೂ ಮಾಡ್ಬೋದು, ಅಟ್ಯಾಕ್ ಮಾಡ್ಬೋದು ಇನ್ನೊಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟ ಮೇಲೂ ಕೂಡ ನೀವು ಇನ್ನೂ ನಮ್ಮನ್ನ ಹುಡುಕ್ತಾ ಇದ್ದೀರಾ ಅಂತಂದ್ರೆ ಕಾಶ್ಮೀರದಲ್ಲಿ ಮೋಸ್ಟ್ಲಿ ನಿಮ್ದೇ ಏನೋ ಪ್ಲಾನ್ ಇರಬೇಕು. ನಿಮ್ ತಲೆ ಮೇಲೆ ಚಪ್ಪಡಿ ಕಲ್ಲಲ್ಲ, ಮಣ್ಣನ್ನ ಹಾಕೊಂಡು ಮುಚ್ಕೋತಿದ್ದೀರಾ ರೆಡಿಯಾಗಿ. ಈಗ ಮಾಡಿರುವ ಕೃತ್ಯಕ್ಕೆ ಭಾರತ ಕೊಟ್ಟಿರುವಂತ ಏಟಿಗೆ ಇನ್ನೂ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅಂತದ್ರಲ್ಲಿ ಮತ್ತೊಮ್ಮೆ ಎಚ್ಚರಿಕೆ. ನಮ್ಮ ಇಂಟೆಲಿಜೆನ್ಸಿ ಬ್ಯೂರೋ ಕೊಟ್ಟಿರುವಂತ ಎಚ್ಚರಿಕೆ, ಸ್ಥಳೀಯರಲ್ಲದವರಿಗೆ ಸೇಫ್ ಅಲ್ಲ ಈಗ ಅಂತೇಳಿ. ಯಾಕೆ ಅಂತಂದ್ರೆ ಇನ್ನೂ ಕೂಡ ಇದ್ದಾರೆ, ನಮ್ಮ ಒಳಗಡೆನೆ ಇದ್ದಾರೆ, ನಮ್ಮವರೇ ಅವ್ರಿಗೆ ಅನ್ನ ಹಾಕಿ ಊಟ ಹಾಕಿ ಬೆಳೆಸ್ತಿದ್ದಾರೆ. ಯಾರೆಲ್ಲ ಆ ಥರ ಮಾಡ್ತಾರೆ ನೋಡಿ, ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋದು ಜಸ್ಟ್ ಸ್ಯಾಂಪಲ್. ಪ್ಲೀಸ್, ಮನೆ ಮಠ ಎಲ್ಲಾನು ಧ್ವಂಸ ಮಾಡ್ಬೇಕೀಗ, ಮಾಡಲೇಬೇಕು. ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಇನ್ವೆಸ್ಟಿಗೇಷನ್ ಅವಶ್ಯಕತೆನೇ ಇಲ್ಲ. ಹೋಗಿ ಇನ್ವಾಲ್ವ್ ಇದೆಯಾ ಹೊಡಿತಾ ಇರ್ಬೇಕು, ಸುಮ್ಮನೆ ಹೊಡಿಲೇಬೇಕು, ಮನೆ ಧ್ವಂಸ ಆಗಲೇಬೇಕು. ಇವತ್ತು ಬೇರೆ ಕುಟುಂಬಸ್ಥರು ಈಗ ಬೀದಿಗೆ ಬಂದಿಲ್ವಾ? ಅವ್ರ ಕುಟುಂಬಸ್ಥರು ಬೀದಿಗೆ ಬರಲಿ, ಗೊತ್ತಾಗತ್ತ ಅವಾಗ. ಅವ್ರ ಕುಟುಂಬಸ್ಥರು ಕೂಡ ಬೀದಿಗೆ ಬರಲಿ, ಆಗ ಅವ್ರಿಗೆ ನೋವು ಕುಟುಂಬಸ್ಥರದ್ದು ಏನು ಅನ್ನೋದು ಗೊತ್ತಾಗಬೇಕು. ಅವರನ್ನ ಹೆತ್ತವರನ್ನ ತಗೊಂಬಂದು ಬೀದಿಯಲ್ಲಿ ನಿಲ್ಲಿಸ್ಬೇಕು. ನೋಡಿ, ಇವರ ಮಕ್ಕಳೇ ಮಾಡಿದ್ದು ಅಂತೇಳಿ, ಇವರ ಮಕ್ಕಳೇ ಮಾಡಿದ್ದು ನೋಡಿ ಅಂತೇಳಿ ಬೀದಿನಲ್ಲಿ ತಂದು ನಿಲ್ಲಿಸ್ಬೇಕು. ಕಾಶ್ಮೀರದಲ್ಲಿ ಸೇನೆಯಿಂದ ಮುಂದುವರೆದಂತ ಉಗ್ರರ ಬೇಟೆ ರಣ ಬೇಟೆ, ಅದು ತಡಗಿಸುವಂತ ಕಾರ್ಯ ಶುರುವಾಗಿದೆ. ಶಂಕಿತರ ಪ್ರತಿ ಮನೆಗಳಲ್ಲೂ ಕೂಡ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಶೋಪಿಯಾನ್ ಜಿಲ್ಲೆಯಲ್ಲಿ ಸರ್ಚಿಂಗ್ ಆಪರೇಷನ್ ನಡೀತಾ ಇದೆ. ಸರ್ಚಿಂಗ್ ಆಪರೇಷನ್ ಅಂದ್ರೆ ಏನಂತ ಗೊತ್ತಲ್ಲ, ನುಗ್ತಾರೆ ಮನೆ ಒಳಗಡೆ. ಸರ್ಚಿಂಗ್ ಬಂದ್ಬಿಟ್ಟು ನಮ್ಮ ಮನೆಗೆಲ್ಲ ಹುಡ್ಕಂಗಿಲ್ಲ, ಶಂಕಿತರ ಮನೆಗಳಲ್ಲೂ ಯಾರ್ಯಾರ ಮನೆಯಲ್ಲಿ ಅನುಮಾನ ಇರುತ್ತೋ, ಎಲ್ಲೆಲ್ಲಿ ಅನುಮಾನಗಳು ಶುರುವಾಗುತ್ತೋ ಎಲ್ಲ ಮನೆಗಳಿಗೂ ಕೂಡ ಹೋಗ್ತಾರೆ, ಹುಡುಕ್ತಾರೆ. ಸ್ವಲ್ಪ ಏನಾದ್ರೂ ವಾಸನೆ ಬರ್ತಿದ್ರೆ ಉಡೀಸ್ ಮನೆ ಅಲ್ಲೇ ಆನ್ ದ ಸ್ಪಾಟ್. एक आता है खाली है, एक आता है. ಆನ್ ದಿ ಸ್ಪಾಟ್ ಉಡೀಸ್. ಯಾವುದೇ ಮುಲಾಜಿಲ್ಲದೆ ಈ ಸರ್ಚಿಂಗ್ ಆಪರೇಷನ್ ಅಂದ್ರೆ ಗೊತ್ತಲ್ಲ, ನುಗ್ತಾ ಇರ್ತಾರಷ್ಟೇ. ಮನೆಗೆ ಬರಂಗಿಲ್ಲ, ಎಲ್ಲಿದೆ ವಾರೆಂಟ್, ಎಲ್ಲಿದೆ ನಮ್ಮ ಮನೆಗೆ ಸರ್ಚ್ ಮಾಡೋದಕ್ಕೆ, ಸರ್ಚಿಂಗ್ ವಾರೆಂಟ್ ಇದೆಯಾ ಅಂತ ಕೇಳಿದ್ರೆ ಫಸ್ಟ್ ಅವ್ರು ತಲೆ ಹೊಡಿಬೇಕು. ಅವರೇ ಇಟ್ಕೊಂಡಿರ್ತಾರೆ ಮನೆಯಲ್ಲಿ. ಸರ್ಚಿಂಗ್ ವಾರೆಂಟ್ಗೆ ಏನು ಅವಶ್ಯಕತೆ ಇಲ್ಲ, ನಮಗೆ ಹೋಗ್ತಾ ಇರಬೇಕು, ಹೊಡಿತಾ ಇರಬೇಕು. ನಿನ್ನ ಅವನ ಪಾತ್ರ ಇದೆ ಅಂತೇಳಿ 1% ಗೊತ್ತಾದರೂ, 1% ಅವನ ಪಾತ್ರ ಗೊತ್ತಾದರೂ ಅವನ ಮನೆ ಉಡಿಸಾಗುತ್ತೆ. ಅವರ ಮನೆ ಕುಟುಂಬಸ್ಥರು ಬೀದಿಗೆ ಬಂದು ನಿಲ್ತಾರೆ, ಅಂದು ನಿಲ್ಲಿಸ್ತಾರೆ. ರೆಡಿಯಾಗಿರಿ. ಯಾವುದೇ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಏಕ್ ಮಾರ್ ದೋ ತುಕುಡ ಅಂತಾರಲ್ಲ, ಆ ಸಂದರ್ಭದಲ್ಲಿ ಇದ್ದೀವಿ ಭಾರತದವರು. ಹೊಡೀರಿ ಅಂತೇಳಿ 28 ಜನರ ಬಲಿ ಪಡೆದ್ರಲ್ಲ. ಪುಲ್ವಾಮಾ ಅಟ್ಯಾಕ್ ಮಾಡಿದ್ದು, ಆ ಹಿಂದಿನ ಅಟ್ಯಾಕ್ಗಳು, ಬೇರೆ ಬೇರೆ ಅಟ್ಯಾಕ್ಗಳು ಎಲ್ಲದಕ್ಕೂ ಕೂಡ ಈ ಪಾಪದ ಕೂಡ
ತುಂಬಬೇಕು ಅಂತಾರಲ್ಲ, ತುಂಬಿ ಆಗಿದೆ. ಪಾಪದ ಪಾಕಿಸ್ತಾನದ ಕೂಡ ತುಂಬಿ ಆಗಿದೆ. ಇನ್ನೇನಿದ್ರು ಅದನ್ನು ಹೊಡಿತಾ ಹೋಗ್ಬೇಕಷ್ಟೇ, ಹೊಡಿತಾ ಹೋಗ್ಬೇಕು, ಬುದ್ಧಿ ಕಲಿಸ್ಬೇಕು. ಶುರು ಮಾಡಿ ಹೇಳಿ ಪಾಕಿಸ್ತಾನ, ಹೇಳಿ ಪಾಕಿಸ್ತಾನ. ಇಲ್ಲಿನ ಉಗ್ರರನ್ನ ಮಟ್ಟ ಹಾಕಬೇಕು. ಪಹಲ್ಗಾಮಿನಲ್ಲೇ ಮತ್ತೊಂದು ಎಚ್ಚರಿಕೆಯನ್ನ ಕೊಟ್ಟಿದೆ ನೋಡಿ. ಸ್ಥಳೀಯರಲ್ಲದವರಿಗೆ ಎಚ್ಚರಿಕೆ. ಇಂಟೆಲಿಜೆನ್ಸಿ ಬ್ಯೂರೋ ಕಾಶ್ಮೀರದಲ್ಲಿರುವಂಥ ಸ್ಥಳೀಯರಲ್ಲದವರಿಗೆ ಎಚ್ಚರಿಕೆ. ಗುಪ್ತಚರ ಇಲಾಖೆ ಕೊಟ್ಟಿರುವಂಥ ಎಚ್ಚರಿಕೆ. ಇಷ್ಟೆಲ್ಲ ಆದಮೇಲೆ ಭಾರತ ಇಷ್ಟು ಅಲರ್ಟ್ ಆಗ್ತಿದೆ. ಆಮೇಲೆ ಏನು ಬೇಕಾದರೂ ಮಾಡ್ಬೋದು, ಅಟ್ಯಾಕ್ ಮಾಡ್ಬೋದು ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟ ಮೇಲೂ ಕೂಡ ನೀವು ಇನ್ನೂ ನಮ್ಮನ್ನ ಹುಡುಕ್ತಾ ಇದ್ದೀರಾ ಅಂತಂದ್ರೆ ಕಾಶ್ಮೀರದಲ್ಲಿ ಮೋಸ್ಟ್ಲಿ ನಿಮ್ದೇ ಏನೋ ಪ್ಲಾನ್ ಇರಬೇಕು. ನಿಮ್ಮ ತಲೆ ಮೇಲೆ ಚಪ್ಪಡಿ ಕಲ್ಲಲ್ಲ, ಮಣ್ಣನ್ನ ಹಾಕೊಂಡು ಮುಚ್ಕೋತಿದ್ದೀರಾ ರೆಡಿಯಾಗಿ. ಈಗ ಮಾಡಿರೋದೇ, ಈಗ ಮಾಡಿರುವ ಕೃತ್ಯಕ್ಕೆ ಭಾರತ ಕೊಟ್ಟಿರುವಂಥ ಏಟಿಗೆ ಇನ್ನೂ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅಂಥದ್ರಲ್ಲಿ ಮತ್ತೊಮ್ಮೆ ಎಚ್ಚರಿಕೆ. ನಮ್ಮ ಇಂಟೆಲಿಜೆನ್ಸಿ ಬ್ಯೂರೋ ಕೊಟ್ಟಿರುವಂಥ ಎಚ್ಚರಿಕೆ, ಸ್ಥಳೀಯರಲ್ಲದವರಿಗೆ ಸೇಫ್ ಅಲ್ಲ ಈಗ ಅಂತೇಳಿ. ಯಾಕೆ ಅಂತಂದರೆ ಇನ್ನೂ ಕೂಡ ಇದ್ದಾರಲ್ಲಿ, ಇನ್ನೂ ಕೂಡ ಇದ್ದಾರೆ, ನಮ್ಮ ಒಳಗಡೆನೇ ಇದ್ದಾರೆ. ನಮ್ಮವರೇ ಅವ್ರಿಗೆ ಅನ್ನ ಹಾಕಿ ಊಟ ಹಾಕಿ ಬೆಳೆಸ್ತಿದ್ದಾರೆ. ಯಾರೆಲ್ಲ ಆ ಥರ ಮಾಡ್ತಾರೆ ನೋಡಿ, ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋದು ಜಸ್ಟ್ ಸ್ಯಾಂಪಲ್. ಪ್ಲೀಸೆ ಮನೆ ಮಠ ಎಲ್ಲನೂ ಧ್ವಂಸ ಮಾಡಬೇಕೀಗ, ಮಾಡಲೇಬೇಕು. ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಇನ್ವೆಸ್ಟಿಗೇಷನ್ ಅವಶ್ಯಕತೆನೇ ಇಲ್ಲ. ಹೋಗಿ ಇನ್ವಾಲ್ವ್ ಇದೆಯಾ, ಹೊಡಿತಾ ಇರ್ಬೇಕು, ಸುಮ್ಮನೆ ಹೊಡಿಲೇಬೇಕು, ಮನೆ ಧ್ವಂಸ ಆಗಲೇಬೇಕು. ಇವತ್ತು ಬೇರೆ ಕುಟುಂಬಸ್ಥರು ಈಗ ಬೀದಿಗೆ ಬಂದಿಲ್ವಾ, ಅವ್ರ ಕುಟುಂಬಸ್ಥರು ಬೀದಿಗೆ ಬರಲಿ, ಗೊತ್ತಾಗುತ್ತೆ ಅವಾಗ. ಅವ್ರ ಕುಟುಂಬಸ್ಥರು ಕೂಡ ಬೀದಿಗೆ ಬರಲಿ, ಆಗ ಅವ್ರಿಗೆ ನೋವು ಕುಟುಂಬಸ್ಥರದ್ದು ಏನು ಅನ್ನೋದು ಗೊತ್ತಾಗಬೇಕು. ಅವರನ್ನ ಹೆತ್ತವರನ್ನ ತಗೊಂಬಂದು ಬೀದಿಯಲ್ಲಿ ನಿಲ್ಲಿಸ್ಬೇಕು. ನೋಡಿ, ಇವರ ಮಕ್ಕಳೇ ಮಾಡಿದ್ದು ಅಂತೇಳಿ, ಇವರ ಮಕ್ಕಳೇ ಮಾಡಿದ್ದು ನೋಡಿ ಅಂತೇಳಿ ಬೀದಿನಲ್ಲಿ ತಂದು ನಿಲ್ಲಿಸ್ಬೇಕು. ಕಾಶ್ಮೀರದಲ್ಲಿ ಸೇನೆಯಿಂದ ಮುಂದುವರೆದಂಥ ಉಗ್ರರ ಬೇಟೆ ರಣಬೇಟೆ, ಅದು ತಡಗಿಸುವಂತ ಕಾರ್ಯ ಶುರುವಾಗಿದೆ. ಶಂಕಿತರ ಪ್ರತಿ ಮನೆಗಳಲ್ಲೂ ಕೂಡ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಶೋಪಿಯಾನ್ ಜಿಲ್ಲೆಯಲ್ಲಿ ಸರ್ಚಿಂಗ್ ಆಪರೇಷನ್ ನಡೀತಾ ಇದೆ. ಸರ್ಚಿಂಗ್ ಆಪರೇಷನ್ ಅಂದ್ರೆ ಏನಂತ ಗೊತ್ತಲ್ಲ, ನುಗ್ತಾರೆ ಮನೆ ಒಳಗಡೆ, ಸರ್ಚಿಂಗ್ ಬಂದ್ಬಿಟ್ಟು ನೋ ನಮ್ಮ ಮನೆಗೆಲ್ಲ ಹುಡ್ಕಂಗಿಲ್ಲ, ಶಂಕಿತರ ಮನೆಗಳಲ್ಲೂ ಯಾರ್ಯಾರ ಮನೆಯಲ್ಲಿ ಅನುಮಾನ ಇರುತ್ತೋ, ಎಲ್ಲೆಲ್ಲಿ ಅನುಮಾನಗಳು ಶುರುವಾಗುತ್ತೋ ಎಲ್ಲ ಮನೆಗಳಿಗೂ ಕೂಡ ಹೋಗ್ತಾರೆ, ಹುಡುಕ್ತಾರೆ. ಸ್ವಲ್ಪ ಏನಾದರೂ ವಾಸನೆ ಬರ್ತಿದ್ರೆ ಉಡೀಸ್ ಮನೆ ಅಲ್ಲೇ ಆನ್ ದ ಸ್ಪಾಟ್. एक आता है खाली है, एक आता है। ಆನ್ ದಿ ಸ್ಪಾಟ್ ಉಡೀಸ್. ಯಾವುದೇ ಮುಲಾಜಿಲ್ಲದೆ ಈ ಸರ್ಚಿಂಗ್ ಆಪರೇಷನ್ ಅಂದ್ರೆ ಗೊತ್ತಲ್ಲ, ನುಗ್ತಾ ಇರ್ತಾರಷ್ಟೇ. ಮನೆಗೆ ಬರಂಗಿಲ್ಲ, ಎಲ್ಲಿದೆ ವಾರಂಟ್, ಎಲ್ಲಿದೆ ನಮ್ಮ ಮನೆಗೆ ಸರ್ಚ್ ಮಾಡೋದಕ್ಕೆ, ಸರ್ಚಿಂಗ್ ವಾರಂಟ್ ಇದೆಯಾ ಅಂತ ಕೇಳಿದ್ರೆ ಫಸ್ಟ್ ಅವ್ರು ತಲೆ ಹೊಡಿಬೇಕು. ಅವರೇ ಇಟ್ಕೊಂಡಿರ್ತಾರೆ ಮನೆಯಲ್ಲಿ. ಸರ್ಚಿಂಗ್ ವಾರಂಟ್ಗೆ ಏನು ಅವಶ್ಯಕತೆ ಇಲ್ಲ, ನಮಗೆ ಹೋಗ್ತಾ ಇರಬೇಕು, ಹೊಡಿತಾ ಇರಬೇಕು. ನಿನ್ನ ಅವನ ಪಾತ್ರ ಇದೆ ಅಂತೇಳಿ 1% ಗೊತ್ತಾದರೂ, 1% ಅವನ ಪಾತ್ರ ಗೊತ್ತಾದರೂ ಅವನ ಮನೆ ಉಡಿಸಾಗುತ್ತೆ. ಅವರ ಮನೆ ಕುಟುಂಬಸ್ಥರು ಬೀದಿಗೆ ಬಂದು ನಿಲ್ತಾರೆ, ಅಂದು ನಿಲ್ಲಿಸ್ತಾರೆ. ರೆಡಿಯಾಗಿರಿ. ಯಾವುದೇ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಏಕ್ ಮಾರ್ ದೋ ತುಕುಡ ಅಂತಾರಲ್ಲ, ಆ ಸಂದರ್ಭದಲ್ಲಿ ಇದ್ದೀವಿ ಭಾರತದವರು, ಹೊಡೀರಿ ಅಂತೇಳಿ.
28 ಜನರ ಬಲಿ ಪಡೆದ್ರಲ್ಲ, ಪುಲ್ವಾಮಾ ಅಟ್ಯಾಕ್ ಮಾಡಿದ್ದು, ಆ ಹಿಂದಿನ ಅಟ್ಯಾಕ್ಗಳು, ಬೇರೆ ಬೇರೆ ಅಟ್ಯಾಕ್ಗಳು ಎಲ್ಲದಕ್ಕೂ ಕೂಡ ಈ ಪಾಪದ ಕೂಡ ತುಂಬಬೇಕು ಅಂತಾರಲ್ಲ, ತುಂಬಿ ಆಗಿದೆ. ಪಾಪದ ಪಾಕಿಸ್ತಾನದ ಕೂಡ ತುಂಬಿ ಆಗಿದೆ. ಇನ್ನೇನಿದ್ರು ಅದನ್ನು ಹೊಡಿತಾ ಹೋಗ್ಬೇಕಷ್ಟೆ, ಹೊಡಿತಾ ಹೋಗ್ಬೇಕು, ಬುದ್ಧಿ ಕಲಿಸ್ಬೇಕು.